ನಾನು ಆರ್ಟ್ ಆಫ್ ಲಿವಿಂಗಲ್ಲಿ ರವಿಶಂಕರ್ ಗುರೂಜಿ ಹತ್ರನೂ ಇದನ್ನು ಕೇಳಿದೆ. ಯಾಕಂದರೆ ಅದು ಅವ್ರ ಬಾಯಿಂದ ಬಂದರೆ ಚೆನ್ನಾಗಿರುತ್ತೆ ಅಂತ. ಈ ಭಗವದ್ಗೀತೆ ಓದಬೇಕಾದ್ರೆ ಸಂಜೆ ಓದಬಾರ್ದು, ದೇವ್ರ ಮನೇಲೇ ಕುತ್ಕೊಂಡು ಓದಬೇಕು. ಹಾಂ, ಸಾವಿನ ಮನೇಲಿ ಓದಬಾರ್ದು, ಇದು ಓದಬಾರ್ದು, ಅದು ಓದಬಾರ್ದು. ಹೀಗಾಗಿರೋದಕ್ಕೆ ಏನಾಗಿದೆ, ಭಗವದ್ಗೀತೆ ದೇವ್ರ ಮನೇಲಿ ಇಡ್ತಾರೆ, ಇಲ್ಲ ಕೋರ್ಟಲ್ಲಿ ಪ್ರಮಾಣ ಮಾಡೋಕ್ಕಿರ್ತಾರೆ, ಅದನ್ನು ಅಲ್ಲಿ ಕುತ್ಕೊಳ್ತಾರೆ, ಹಿಂಗೆ ಮುಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದುಬಿಡ್ತಾರೆ. ಜೀವನದಲ್ಲಿ ತುಂಬ ಪ್ರಾಬ್ಲಮ್ಗಳಿದ್ದಾಗ ಇವೆಲ್ಲ ಟೂಲ್ಸ್. ಈಗ ನಾನು ಸುತ್ತಿಗೆಯಲ್ಲಿ 2 ಭಾಗಗಳಿರುತ್ತೆ, 2 ಸೈಡ್ ಇರುತ್ತೆ ಸುತ್ತಿಗೆಯಲ್ಲಿ. ಒಂದು ಮೊಳೆ ತೆಗಿಯೋದಕ್ಕಿರುತ್ತೆ, ಇನ್ನೊಂದು ಮೊಳೆ ಹೊಡೆಯೋದಕ್ಕಿರುತ್ತೆ. ಮೊಳೆ ಹೊಡೆಯೋದ್ರಲ್ಲಿ ನಾನು ಮೊಳೆ ತೆಗಿಯೋ ಪ್ರಯತ್ನ ಮಾಡಿದ್ರೆ, ಮೊಳೆ ತೆಗಿಯೋದ್ರಲ್ಲಿ ನಾನು ಮೊಳೆ ಹೊಡೆಯೋ ಪ್ರಯತ್ನ ಮಾಡಿದ್ರೆ ಯಾವ ಕೆಲಸನೂ ಸರಿಯಾಗಿ ಆಗೋದಿಲ್ಲ. ಟೂಲ್ಸ್ ಥರ ಕರೆಕ್ಟಾಗಿ ಯೂಸ್ ಮಾಡಬೇಕು. ಇಷ್ಟು ರೂಲ್ಸ್ನ ಹಾಕ್ಕೊಂಡಿರೋದ್ರಿಂದ ಅದನ್ನು ಓಪನ್ ಮಾಡೋಕ್ಕೂ ಯಾರೂ ರೆಡಿ ಇಲ್ಲ. ಭಗವದ್ಗೀತೆ ಒಂದೇ ಪುಸ್ತಕ, ನೀವು ಯಾವ ಸಂದರ್ಭದಲ್ಲಿ ಬೇಕಾದರೂ, ಯಾವಾಗ ಬೇಕಾದರೂ, ಮುಟ್ಟಾಗಿದ್ರೂ ಪರವಾಗಿಲ್ಲ, ಸಾವಿನ ಮನೆ ಆದರೂ ಪರವಾಗಿಲ್ಲ, ತೆಗೆದು ಓದ್ಬೋದು. ಯಾಕಂದರೆ ನಿಮ್ಮ ಜೀವನಕ್ಕೆ ಬೇಕಾಗಿರೋ ಸಾರಾಂಶಗಳು ಎಲ್ಲವೂ ಅದರಲ್ಲಿದೆ. ಅದನ್ನು ಓದಿ ಜೀರ್ಣ ಮಾಡ್ಕೊಳ್ಳೋಕೆ ನಿಮಗೆ ಬರಬೇಕು. ಮೊದಲನೇ ಸರಿ ಓದಿದ ತಕ್ಷಣ ಅರ್ಥ ಆಗುತ್ತೆ ಅಂತಲ್ಲ. ಎಷ್ಟೊಂದು ಜನ ಯಾಕೆ ಓದೋಕ್ಕೆ ಹಿಂದೇಟಾಗ್ತಾರೆ ಅಂದರೆ, ನಾನು ಶ್ಲೋಕ ತಪ್ಪಾಗಿ ಓದ್ಬಿಟ್ರೆ ಅಂತ. ಒಂದು ಅರ್ಥ ಮಾಡ್ಕೋಬೇಕು, ಅದು ಶ್ಲೋಕ ಮಂತ್ರ ಅಲ್ಲ ಅಂತ, ಅದಕ್ಕೆ ಅಪಭ್ರಂಶ ಇಲ್ಲ ಅಂತ. ಟ್ರಾನ್ಸ್ಲೇಷನ್ ಓದಿ, ಬಟ್ ಕಾಂಪ್ರಿಹೆನ್ಷನ್ ಓದ್ಬೇಡಿ. ನೀವು ಕಾಂಪ್ರಿಹೆಂಡ್ ಮಾಡ್ಕೊಳ್ಳಿ, ಆಮೇಲೆ ಕಾಂಪ್ರಿಹೆನ್ಷನ್ ಓದಿ. ಭಗವದ್ಗೀತೆ ಹಾಗೆ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದು ಸ್ಟೋರಿ ಬರುತ್ತೆ. ಒಂದು ಚಿಕ್ಕ ಒಬ್ಬ ಮಗ ಇರ್ತಾನೆ, ಒಬ್ಬ ತಂದೆ ಇರ್ತಾಳೆ. ಮಗ ಕೇಳ್ತಾನೆ, ನೀನು ದಿನ ನಂಗೆ ಭಗವದ್ಗೀತೆ ಓದಿ ಹೇಳ್ತಾ ಇರ್ತೀಯ, ಬಟ್ ನನಗೆ ಇದರಲ್ಲಿ ಏನೂ ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ಓದಬೇಕು ಅಂತ. ಅದಕ್ಕೆ ತಂದೆ ಒಂದು ಒಡೆದೋಗಿರೋ ಬಕೆಟ್ ತೊಗೊಂಡು ಮಗನಿಗೆ ನದಿ ಹತ್ರ ತೊಗೊಂಡ್ಬಿಟ್ಟು ನೀರು ಮೊಕ್ಕೊಂಬ ಅಂತಾರೆ. ಅವ್ನು ಹೋಗಿ ನೀರು ಮೊಕ್ಕೊಂಡು ಬರೋಕ್ಕೆ ಶುರು ಮಾಡ್ತಾನೆ, ನೀರೆಲ್ಲ ಸೋರು ಹೋಗುತ್ತೆ. ಇದು ಏನು ಯೂಸು ಅಂತ ಕೇಳ್ತಾನೆ. ಅದಕ್ಕೆ ತಂದೆ, ಪರವಾಗಿಲ್ಲ ನಾಳೆ ಬರೋಣ ಅಂತ ಹೇಳಿ ನಾಳೆನೂ ನೀರು ಮೊಕ್ಕೊಂಬ. ಇದೇ ಥರ ಒಂದಷ್ಟು ದಿನ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದೆಯಾ, ನೀನು ಇವಾಗ ಮುಗಿತಾ ಇದೆಯಲ್ಲ, ಮೊದಲಿನಷ್ಟು ನೀರು ಸೋರ್ತಾ ಇಲ್ಲ. ಯಾಕಂದರೆ ಪಾಚಿ ಎಲ್ಲ ಅಲ್ಲಿ ಮೂಲೆಯಲ್ಲಿ ಕಟ್ಕೊಂಡು ನೀರು ನಿಲ್ಲೋಕ್ಕೆ ಶುರುವಾಗಿದೆ. ಆ್ಯಂಡ್ ನೀರು ತೊಗೊಂಬರ್ಬೇಕಾದ್ರೆ ಎಲ್ಲೆಲ್ಲ ನೀರು ಬಿದ್ದಿದೆ, ಅಲ್ಲಿ ಹೂವು ಗಿಡಗಳೆಲ್ಲ ಬೆಳೆದಿದೆ. ಇದೇ ಭಗವದ್ಗೀತೆ. ಓದ್ತಾ 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 ಒಂದಿನ ಅರ್ಥ ಆಗೋ ಪರಿಸ್ಥಿತಿ ಬರುತ್ತೆ, ಆ್ಯಂಡ್ ನೀರು ನಿಲ್ಲೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಆ ಪ್ರಾಸೆಸ್ಸಲ್ಲಿ ನಿಮ್ಮ ಸುತ್ತಮುತ್ತನೂ ಚೆನ್ನಾಗಿ ಆಗಿರುತ್ತೆ. ದಟ್ ಈಸ್ ಅ ಪ್ರಾಸೆಸ್, ದಟ್ ಈಸ್ ಹೌ ಯು ಹ್ಯಾವ್ ಟು ಬಿಲೀವ್. ಸೊ ಆ ಟೈಮಲ್ಲಿ ಈ ಕಥೆಗಳೆಲ್ಲ ನನಗೆ ಯಾವ್ದು ಹೆಲ್ಪ್ ಮಾಡ್ತು, ಭಗವದ್ಗೀತೆ ಆಗಿರ್ಬೋದು, ಯಾವ ಕಥೆಗಳಾಗಿರ್ಬೋದು, ನನಗೊಂದು ಆಸೆ ಆಯಿತು, ಅದನ್ನು ನಾನು ಮತ್ತೆ ಹೇಳಬೇಕು ಜನಗಳಿಗೆ. ನನಗೆ ಹೆಲ್ಪ್ ಆಗಿರೋದು ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು ಅಂತ. ಬಟ್ ನಾನು ಅದನ್ನು ಹೇಳಬೇಕು ಅಂತ ನಿರ್ಧಾರ ಮಾಡಿದಾಗ, ಎಷ್ಟೊಂದು ಜನ ಕಥೆಗಳು ಹೇಳಿದಾರಲ್ಲ, ನಾನು ಯಾಕೆ ಹೇಳಬೇಕು, ನೀವು ಹೇಳಿದ್ರಲ್ಲ, ಕಥೆಗಳು ಹೇಳೋದು ಎಲ್ಲರಿಗೂ ಬರೋದಿಲ್ಲ ಅಂತ. ಬಟ್ ಆ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ, ಈಗ ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾರೆ. ಒಂದು ಕಡೆ 1-2 ಸ್ಟೂಡೆಂಟ್ಸ್ನ ಮಾಡಿ, ಒಂದು 50 ಜನಕ್ಕೆ ಮಡಿಕೆ ಮಾಡೋದು ಹೇಗೆ ಅಂತ ಓದ್ಕೊಳ್ಳಿ ಅಂತ ಹೇಳ್ತಾರೆ 50 ದಿನ. ಇನ್ನೊಂದು ಗ್ರೂಪ್ ಆಫ್ ಸ್ಟೂಡೆಂಟ್ಗೆ 50 ಜನಕ್ಕೆ ದಿನ ಮಡಿಕೆ ಮಾಡಿ ಅಂತ ಹೇಳ್ತಾರೆ. 50 ದಿನ ಆದಮೇಲೆ 2 ಟೀಮವರು ಒಂದೊಂದು ಮಡಿಕೆ ಮಾಡಬೇಕು. ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಮಡಿಕೆ ಮಾಡ್ತಾರೆ? ಪ್ರತಿದಿನ ಯಾರು ಮಡಿಕೆ ಮಾಡೋ ಅಭ್ಯಾಸ ಇರುತ್ತೋ ಅದನ್ನು ಹೊಡೆದಾಕಿ ಅವ್ರಿಗೆ. ಸೊ ಹೇಳ್ತಾ ಹೇಳ್ತಾ ಎಲ್ಲರೂ ಬೆಟರ್ ಆಗ್ತಾ ಹೋಗ್ತಾರೆ. ನಂದು ನೀವು ಮೊದಲನೇ ವೀಡಿಯೋ ಕಂಪೇರ್ ಮಾಡಿದ್ರೆ ಈಗ ಮಾಡಿದ್ರೆ ಫ್ಲೂಯೆನ್ಸಿ ಇನ್ಕ್ರೀಸ್ ಇದೆ. ನಾನು ನರೇಷನ್ ಸ್ಟೈಲ್ ಚೇಂಜ್ ಆಗಿದೆ. ನೀವು ನಿಮ್ಮ ವರ್ಕಲ್ಲೂ ಹಾಗೆ ಬಂದಿರ್ತೀರ. ನೀವು ಸ್ಟಾರ್ಟಿಂಗಲ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಅಂದಿರೋದಲ್ಲ, ಮಾಡ್ತಾ ಮಾಡ್ತಾ ಯು ವುಡ್ ಹ್ಯಾವ್ ಬಿಕಮ್ ಪ್ರೊಫಿಷಿಯಂಟ್. ಎಲ್ಲದೂ ಹಾಗೆ ಆಗೋದು. ಸೊ ನಾನು ಅದನ್ನು ಶುರು ಮಾಡಿದಾಗ ಎಲ್ಲರೂ ಹೇಳಿದ್ದಾರೆ, ಬಟ್ ನಾನು ಹೇಳಿಲ್ಲ. ಅದು ಇಂಪಾರ್ಟೆಂಟ್ ಅಂತ ಬರುತ್ತೆ. ಎಲ್ಲರಿಗೂ ಅದೇ ಧೋರಣೆ ಇರಬೇಕು ಲೈಫಲ್ಲಿ. ಯಾರು ಏನು ಬೇಕಾದ್ರೂ ಮಾಡಿರ್ಬೋದು. ಜಗತ್ತಲ್ಲಿ ಸಾಲ್ವ್ ಮಾಡಿಲ್ಲ ಅನ್ನೋ ಪ್ರಾಬ್ಲಮ್ ಇಲ್ಲ, ಬಟ್ ಡಿಫರೆಂಟ್ ಆಗಿ ನಾವು ಸಾಲ್ವ್ ಮಾಡ್ತೀವಿ. ಈಗಿನ ಜನರೇಷನ್ ಇದಕ್ಕೆ ತುಂಬಾ ರಿಲೇಟ್ ಆಗ್ತಾರೆ. ಅವ್ರು ಮಾಡಿದಾರೆ, ನಾನು ಡಿಫ್ರೆಂಟ್ ಆಗಿ ಮಾಡ್ತೀನಿ, ಮತ್ತೆ ಫೇಲ್ ಆಗ್ತಾರೆ. ಸೊ ಮತ್ತೆ ಬ್ಯಾಕ್ ಟು ಫಾರ್ಮ್ ಅಂತ ಹೇಳಿ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಎಲ್ರಿಗೂ ಇರುತ್ತೆ ಲೈಫಲ್ಲಿ, ಬಟ್ ಚಾನ್ಸ್ ಕೊಡೋದಿಲ್ಲ. ಸುಮಾರು ಜನ ಭಯ ಪಡೋದು, ಫಿಯರ್. ನಾನು ಏನ್ ಮಾಡಿದ್ರು ಏನಾದ್ರು ತಪ್ಪಾಗ್ಬಿಡುತ್ತೆ ಅನ್ನೋ ಒಂದು ಭಯ ಅವ್ರನ್ನ ಹೋಲ್ಡ್ ಮಾಡ್ತಾನೆ ಇರುತ್ತೆ. ಸೊ ಭಗವದ್ಗೀತೆ ಹೇಗೆ ಹೆಲ್ಪ್ ಆಗ್ಬೋದು? ಈಗ ತಪ್ಪು ಮಾಡಬಾರ್ದು ಅಂದರೆ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ತಪ್ಪು ಮಾಡಬೇಕು. ಸೊ ತಪ್ಪು ಮಾಡೋಕ್ಕೆ ನಾವು ರೆಡಿ ಇರಬೇಕು. ರಿಸ್ಕ್ ತೊಗೊಂಡಷ್ಟು ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ದಟ್ ಈಸ್ ವಾಟ್ ಐ ಡಿಡ್. ಜನ ಕನೆಕ್ಟ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಹಳೆ ಕೃಷ್ಣ ಮಹಾಭಾರತ ಎಲ್ಲ ಈಗಿನ ಜನ್ರೇಷನ್, ಬಟ್ ಅರ್ಥ ಆಯಿತು ಅವ್ರಿಗೆ, ಕನೆಕ್ಟ್ ಆದರೂ. ದಟ್ ಈಸ್ ವಾಟ್ ಹ್ಯಾವ್ ಗಾಟನ್. ಸೊ ಏನು ಮಾಡಬೇಕು? ಸ್ಪಿರಿಚುಯಾಲಿಟಿ ಕಡೆ ಹೋಗಬೇಕು. ಈಗ ಒಬ್ಬ ಮನುಷ್ಯ ಹೆಲ್ದಿಯಾಗಿದ್ದಾನೆ ಅಂತಂದರೆ ಬರೀ ದೇಹ ಹೆಲ್ದಿ ಆಗಿದ್ರೆ ಸಾಕಾಗಲ್ಲ, ಮನಸ್ಸು ಹೆಲ್ದಿ ಆಗಿರಬೇಕು. ಮನಸ್ಸು ಹೆಲ್ದಿ ಆಗಿರಬೇಕು ಅಂದರೆ ಅದಕ್ಕೆ ಅದರ ಟ್ರೀಟ್ಮೆಂಟ್ ಬೇಕು. ಟ್ರೀಟ್ಮೆಂಟು ಸ್ಪಿರಿಚುಯಾಲಿಟಿ. ಈ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದಾಗಿರ್ಬೋದು. ಈಗ ಗರ್ಭ ಸಂಸ್ಕಾರ ಅಂತ ಬರುತ್ತೆ ನಮ್ಮ ಹಿಂದೂಯಿಸಮಲ್ಲಿ. ಅಂದರೆ ಗಂಡ ಹೆಂಡತಿ ಇವತ್ತು ನಾವು ಡಿಸೈಡ್ ಮಾಡಿಕೊಂಡ್ರೆ ನಾವೊಂದು ಮಗುಗೆ ಜನ್ಮ ಕೊಡಬೇಕು ಅಂತ, ಆ ಪ್ರಕ್ರಿಯೆ ಶುರುವಾಗಕ್ಕೆ 6 ತಿಂಗಳು ಮುಂಚೆನೇ ಸಂಸ್ಕಾರಗಳನ್ನ ಶುರು ಮಾಡಿಬಿಟ್ಟಿರ್ತಾರೆ. ಯೋಗ ಆಗಿರ್ಬೋದು, ದೇವರ ಧ್ಯಾನ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು. ಸೊ ದಟ್ ಒಂದು ದಿವ್ಯಾತ್ಮವನ್ನು ಆಹ್ವಾನ ಮಾಡ್ತೀವಿ ಅಂತ. ಸೊ ಹೇಗೆ ದೇ ಸ್ಟಾರ್ಟ್ ರೀಡಿಂಗ್ ಸಚ್ ಬುಕ್ಸ್. ಮಹಾಭಾರತ, ರಾಮಾಯಣ. ಈಗ ಅಭಿಮನ್ಯು ಹೊಟ್ಟೆಲಿದ್ದಾಗ ಅರ್ಜುನ ಹೇಗೆ ಭೇದಿಸೋದು ಅಂತ ಹೇಳಬೇಕಾದ್ರೆ ಚಕ್ರವ್ಯೂಹನ ಹೇಗೆ ಕೇಳ್ಕೊಂಡಿರ್ತಾನೋ, ಅದನ್ನು ಅರ್ಥ ಮಾಡ್ಕೊಂಡಿರ್ತಾನೋ, ಹೇಗೆ ಅಷ್ಟಾವಕ್ರ
ಹೊಟ್ಟೆಲಿದ್ದಾಗ ತಂದೆ ಮಂತ್ರಗಳನ್ನ ತಪ್ಪಾಗಿ ಹೇಳ್ತಾ ಇರ್ಬೇಕಾದ್ರೆ ಅವ್ನು ಹೊಟ್ಟೆಲಿದ್ದಾಗಲೇ ಮಂತ್ರಗಳನ್ನ ಕೇಳಿಸಿ ನೀನು ತಪ್ಪಾಗಿ ಹೇಳ್ತಾ ಇದೀಯ ಅಂತ ಹೇಳಿರ್ತಾನೋ. ಹೇಗೆ ಬೃಹಸ್ಪತಿ ಹೆಂಡತಿ ತಾರಾ ಚಂದ್ರನ ಜೊತೆ ಓಡೋಗಿದ್ದಾಗ ಹೊಟ್ಟೆಯಿಂದನೇ ಮಗು ಕೇಳುತ್ತೋ ನನ್ನ ತಂದೆ ಯಾರು ಅಂತ, ಮಗು ಪ್ರತಿಯೊಂದನ್ನು ಕೇಳಿಸ್ಕೊಳ್ತಾ ಇರುತ್ತೆ. ಸೊ ಸಂಸ್ಕಾರ ಅನ್ನೋದು ಅಲ್ಲಿಂದಾನೇ ಶುರು ಆಗುತ್ತೆ. ನಾವು 5th ಗೇರಲ್ಲಿದ್ದರೆ 5th ಗೇರಲ್ಲಿರೋ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ತೀನಿ ನಾನು. ರಿವರ್ಸ್ ಗೇರಲ್ಲಿದ್ದರೆ ರಿವರ್ಸ್ ಗೇರಲ್ಲೂ ಸಿಗ್ತಾರೆ. ಸೊ ನಾವೇನು ಹುಡುಕ್ತಾ ಇದ್ದೀವೋ ಆ ಹುಡುಕ್ತಾ ಇರೋದು ನಾವಾಗಬೇಕು. ನಾವು ಅದಾದಾಗ ನಾವು ಹುಡುಕ್ತಾ ಇರೋದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಬಿಡಬೇಕು. ಇನ್ ದಿಸ್ ಹೋಲ್ ಪ್ರಾಸೆಸ್ ಸ್ಪಿರಿಚುಯಾಲಿಟಿ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮಗೆ ಯಾರಾದರೂ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಅಗೇನ್ಸ್ಟ್ ಅಂದರೆ ಅದನ್ನು ನೀವು ಒಪ್ಕೊಂಡ್ಬಿಡ್ಬೇಕು. ಆ ಹೋಲ್ ಪ್ರಾಸೆಸಲ್ಲಿ ಸ್ಪಿರಿಚುಯಾಲಿಟಿಗೆ ನೀವು ಎಷ್ಟು ಭಗವಂತನ ಹತ್ರ ಆಗಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ನಿಮ್ಗೆ ಯಾರು ಕೆಟ್ಟದ್ದು ಮಾಡಬೇಕು ಅಂತ ಬಂದರು ಅಂತಂದರೆ ಅವ್ರು ಭಗವಂತನ ಜೊತೆ ಯುದ್ಧ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅನ್ನೋ ಲೆವೆಲಿಗೆ ಇರಬೇಕು. ಸೊ ಆ ನೆಮ್ಮದಿ, ಆ ಶಾಂತಿ ನಿಮಗೆ ಪಬ್ಬಲ್ಲಿ ಕ್ಲಬ್ಬಲ್ಲಿ ಸಿಗಲ್ಲ, ದೇವಸ್ಥಾನಗಳಿಗೆ ಹೋಗಿ ಕೂತಾಗ ಸಿಗುತ್ತೆ. ಬೇರುಗಳು ಗಟ್ಟಿಯಾಗಿದ್ದರೆ ಮರ ನಿಂತ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ಗಾಳಿ ಬಂದಾಗ ಮರ ಬಿದ್ದು ಹೋಗುತ್ತೆ. ಆ ಪ್ರಾಸೆಸ್ನ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ನಾನೊಬ್ಬರನ್ನ ದೂಷಿಸಬೇಕು ಆ ಧೋರಣೆ ನನಗಿಲ್ಲ. ಬಟ್ ಕ್ರಿಶ್ಚಿಯನ್ಸ್ ಅಂತ ಬಂದಾಗ ಅವರು ಎವ್ರಿ ಫ್ರೈಡೇ ದೇ ಮೇಕ್ ಇಟ್ ಅ ಪಾಯಿಂಟ್, ಎವ್ರಿ ಸಂಡೇ ದೇ ಮೇಕ್ ಇಟ್ ಅ ಪಾಯಿಂಟ್ ದೇ ಗೋ ಟು ಚರ್ಚ್. ಮುಸ್ಲಿಮ್ಸ್ ಅಂತ ಬಂದಾಗ ಮಸೀದಿಗಳಿಗೆ ಹೋಗ್ತಾರೆ, ಯಾಕಂದರೆ ಅವರಲ್ಲಿ ಆ ಭಾವೈಕ್ಯತೆ ಅದೆಲ್ಲ ಇರೋದು ಅದರಿಂದಾನೆ. ಬಟ್ ನಮ್ಮಲ್ಲಿ ಹುಟ್ಟುಹಬ್ಬ ಬಂದಾಗಲೂ ಆ್ಯನಿವರ್ಸರಿಗಳು ಬಂದಾಗಲೂ ದೇವಸ್ಥಾನಕ್ಕೆ ಹೋಗೋಕೆ ಪ್ರಾಬ್ಲಮ್, ಯಾಕಂದರೆ ಕ್ಲಬ್ಗೂ ಹೋಗೋಕ್ಕಾಗಲ್ಲ, ಪಾರ್ಟಿ ಮಾಡೋಕ್ಕಾಗಲ್ಲ. ಸೊ ಅಲ್ಲಿನವರೆಲ್ಲ ಸೀರೆ ಉಟ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ನಮ್ಮವರೆಲ್ಲ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಸರ್ಕಲ್ ದಟ್ ಕಮ್ಸ್ ಅಲಾಂಗ್. ಏನಾಗುತ್ತೆ, ಅ ಸ್ಟ್ರಾಂಗ್ ಸೊಸೈಟಿ ಕ್ರಿಯೇಟ್ಸ್ ಎ ಸ್ಟ್ರಾಂಗ್ ಪೀಪಲ್ ಕ್ರಿಯೇಟ್ಸ್ ಅ ವೆರಿ ಕಂಫರ್ಟಬಲ್ ಸೊಸೈಟಿ. Comfortable society create weak people. Weak people create very miserable society, and miserable society creates very strong people. It's a cycle. ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಈಗ ನಾವು ಆ ಲೆವೆಲಲ್ಲಿ ಇದ್ದೀವಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಈಗ ಡಿಪ್ರೆಷನ್ ಎಲ್ಲ ಯಾಕೆ ಜಾಸ್ತಿ ಇದೆ, ಈಗ ನಮ್ಮ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ. ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿದೆ, ಬಟ್ ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ಳೋಕೆ ಯಾವ ರೆಡಿ ಇಲ್ಲ. ನಾವೇನು ಅನ್ಕೊಂತೀವಿ, ನಮಗೊಂದು ಪ್ರಾಬ್ಲಮ್ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತಂದರೆ ಅದಕ್ಕೆ ಉತ್ತರ ಕೂಡ ತುಂಬ ಕಾಂಪ್ಲೆಕ್ಸ್ ಆಗೇ ಇರಬೇಕು ಅನ್ನೋದು ನಮ್ಮ ಬಿಲೀಫ್. ಸೊ ಅದಕ್ಕೆ ಯಾರಾದರೂ ಈಸಿಯಾಗಿ ಉತ್ತರ ಕೊಡ್ತಾರೆ ಅಂದರೆ ಅದನ್ನು ಒಪ್ಕೊಳ್ಳೋಕೆ ನಾವು ರೆಡಿ ಇರೋದಿಲ್ಲ, ನಂಬಕ್ಕೆ ನಾವು ರೆಡಿ ಇರೋದಿಲ್ಲ, ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ನಾವು ರೆಡಿ ಇರೋದಿಲ್ಲ. ಆ ಥರ ಈಸಿಯಾಗಿರೋ ಉತ್ತರಗಳು ಇಲ್ಲಿ ಸಿಗ್ತವೆ, ಭಗವದ್ಗೀತೆಯಲ್ಲಿ ಸಿಗುತ್ತೆ. ಓದಿ ಕಾಂಪ್ರಿಹೆಂಡ್ ಮಾಡೋಕ್ಕೆ ನನಗೆ ಬರಬೇಕು. ಹೇಗೆ ನಾನು ಇವಾಗ ಚಂದನ ಮತ್ತು ನಾನು ಹೋಗಿ ಒಂದು ಪೇಂಟಿಂಗ್ ಎದುರೇ ನಿಂತ್ಕೊಂಡ್ರೆ ಚಂದನಾಗ ಆ ಪೇಂಟಿಂಗಲ್ಲಿ ಡಿಫ್ರೆಂಟಾಗಿ ಏನಾರು ಕಾಣುತ್ತೋ, ನನಗೆ ಹೇಗೆ ಡಿಫ್ರೆಂಟಾಗಿ ಕಾಣುತ್ತೋ ಭಗವದ್ಗೀತೆನೂ ಹಾಗೆ. ಇಟ್ ಇಸ್ ಅ ಪೊಯಮ್. ಭಗವದ್ಗೀತಾ ಅಂದರೆ ಭಗವಂತ ಹೇಳಿರೋ ಗೀತೆ, ಪೊಯಮ್. ಸೊ ಪೊಯಮ್ ಅಂತ ಬಂದಾಗ ಪೊಯಮ್ದು ಜವಾಬ್ದಾರಿ, ಕವಿತೆಯ ಜವಾಬ್ದಾರಿ, ಕವನದ ಜವಾಬ್ದಾರಿ ಏನು ಅಂತಂದರೆ ಒಂದು ಇಡೀ ಪುಸ್ತಕನ ಕೆಲವೊಂದು ಸಾಲಲ್ಲಿ ಹೇಳ್ಬಿಡೋವಂಥದ್ದು. ಅಂಥ ಕೆಲಸ ನಡೀತಾ ಇರಬೇಕಾದ್ರೆ ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಓದ್ತವ್ರು. ನೀವು ಈ ವರ್ಷ ಭಗವದ್ಗೀತೆ ಓದಿದ್ರೆ ನೆಕ್ಸ್ಟ್ ವರ್ಷ ಓದಿದ್ರೆ ಮೀನಿಂಗ್ ಚೇಂಜ್ ಇರುತ್ತೆ. ಯಾಕಂದರೆ ನೀವು ಓದಾಗ ಆ ಬುಕ್ಕು ನಿಮ್ಮನ್ನ ಬದಲಾಯಿಸುತ್ತೆ. ನೀವು ಬದಲಾದ ಮೇಲೆ ಆ ಬುಕ್ ಓದಿದ್ರೆ ಅದ್ರ ಮೀನಿಂಗ್ ಬದಲಾಗಿರುತ್ತೆ. ಬದಲಾಗಿರೋ ಮೀನಿಂಗ್ ನೀವು ಓದಿದ್ರೆ ಮತ್ತೆ ನೀವು ಬದಲಾಗ್ತೀರ. ಇಟ್ಸ್ ಅ ಹೋಲ್ ಪ್ರಾಸೆಸ್. ಅದಕ್ಕೆ ಪ್ರತಿ ವರ್ಷವೂ ಭಗವದ್ಗೀತೆ ಓದೋರು ಇದ್ದಾರೆ, ಅದೆಷ್ಟೋ ಸರಿ ಓದಿರೋರು ಇದ್ದಾರೆ, ಮತ್ತೆ ಓದ್ತಾನೆ ಇರ್ತಾರೆ. ಯಾಕಂದರೆ ಮೀನಿಂಗ್ ಚೇಂಜ್ ಆಗುತ್ತೆ. ನಾನು ಜೀವನ ಎಷ್ಟು ಬದುಕಿದ್ದೀನಿ, ಜೀವನ ಎಷ್ಟು ಹಿಂದಕ್ಕೆ ಬಿಟ್ಟಿದ್ದೀನಿ, ಅದ್ರ ಪ್ರಕಾರನೇ ಜೀವನ ಭಗವದ್ಗೀತೆ ಮೀನಿಂಗ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆಯೇ ನಾನು ಯಾಕೆ ಮಹಾಭಾರತಕ್ಕೆ ಕನೆಕ್ಟ್ ಮಾಡಿ ಕತೆಗಳು ಹೇಳೋಕ್ಕೆ ಸಾಧ್ಯ, ಈಗ ಒಂದೇ ಇನ್ಸ್ಟೆನ್ಸ್ನ ಕನೆಕ್ಟ್ ಮಾಡಿ ನಾನು 3-4 ಕತೆಗಳನ್ನ ಹೇಳಿರ್ತೀನಿ. ಯಾಕಂದರೆ ಪ್ರತಿ ಸಂದರ್ಭಕ್ಕೂ ಪ್ರತಿ ವ್ಯಕ್ತಿಗೂ ಆ ಕತೆ ಬೇರೆ ಥರ ಕೇಳಿಸುತ್ತೆ, ಆ ಕತೆಯಿಂದ ಬೇರೆದು ಕಲಿಯೋದಿರುತ್ತೆ. ಅದನ್ನೇ ನಾನು ಹೇಳೋದು. ಮಹಾಭಾರತದಲ್ಲಿ ಈಗ ಎಷ್ಟೊಂದು ವರ್ಷನ್ಗಳಿವೆ. ಗೋಪಾಲ್ಚಾರಿ ಅವರಾಗಿರ್ಬೋದು, ರಾಮ್ ಗೋಪಾಲ್ಚಾರಿ ಅವ್ರದ್ದಾಗಿರ್ಬೋದು, ಅಥವಾ ಬಿಬೇಕ್ ಡೆಬ್ರಾಯ್ದಾಗಿರ್ಬೋದು. ಬಿಬೇಕ್ ಡೆಬ್ರಾಯ್ ಅವ್ರದ್ದು ಬಹಳ ವಾಸ್ಟ್ ಬುಕ್. ಸೊ ಅದನ್ನೆಲ್ಲ ಪ್ರಾಪರಾಗಿ ಕುತ್ಕೊಂಡು ಓದಿದ್ರೆ ನಾನು ಏನೋ ಒಂದು ಮಾಡೋ ಬದಲು ಸ್ಕ್ರಾಲ್ ಮಾಡ್ತಾ ಇರ್ತೀನಿ ದಿನ ಫುಲ್ಲು. ಇಫ್ ಯು ಗೋ ಟು ಯುವರ್ ಮೊಬೈಲ್, ಓಪನ್ ಮಾಡಿ ಎಷ್ಟು ಸ್ಕ್ರೀನ್ ಟೈಮ್ ಇದೆ ಅಂತ ನೋಡಿದ್ರೆ ಪ್ರತಿಯೊಬ್ಬರದ್ದು 6 ಗಂಟೆ 7 ಗಂಟೆ ಇರುತ್ತೆ. ಮೈಂಡ್ಲೆಸ್. ಯಾಕಂದರೆ ಸಣ್ಣ ಈಗ 1 ನಿಮಿಷ ನಾನು ಸ್ಕ್ರಾಲ್ ಮಾಡಿದ್ರೆ, 1 ನಿಮಿಷ ಅಂತ ಶುರು ಮಾಡೋದು, 1 ನಿಮಿಷ ಮಾಡಬೇಕಾದ್ರೆ 60 ರೀಲ್ ನೋಡಿರ್ಬೇಕಾದ್ರೆ 60 ನಿಮಿಷ ಆಗೋಗಿರುತ್ತೆ.